ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾಸಿದ್ಧಾಂತದುರ್ಧ್ವಾಂತವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಜಾದಸ್ಮದಿಷ್ಟಾರ್ಥಸಿದ್ಧಜೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಈ ಸಂಚಿಕೆಯಲ್ಲಿ ಯಮಕ ಭಾರತದ 11ನೆಯ ಶ್ಲೋಕವನ್ನು ನೋಡ್ತಾ ಇದ್ದೇವೆ. 11ನೆಯ ಶ್ಲೋಕ ಹೀಗಿದೆ: ತಸ್ಯ ಸಖಾ ಬಲನಾಮ ಜ್ಯೇಷ್ಠೋ ಭ್ರಾತಾಥಯನ್ನಿಜಾ ಬಲನಾಮ ಯಸ್ಯ ಚ ಪರ್ಯಂಕೋಯಂ ಪೂರ್ವತನೋ ವಿಷ್ಣುಮಜಸ ಪರ್ಯಂಕೋಯಂ. ಇಲ್ಲೂ ಹಿಂದಿನ ಶ್ಲೋಕಗಳ ಥರನೇ 2 ಬಾರಿ ಶಬ್ದಗಳನ್ನು ಬಳಸೋದನ್ನು ಗಮನಿಸ್ಬೋದು. ಬಲನಾಮ ಅಂತ ಮೊದಲನೇ ಸಾಲಿನಲ್ಲಿ, 2ನೇ ಸಾಲಿನಲ್ಲಿ ಮತ್ತೆ ಬಲನಾಮ ಅಂತ ಹಾಕಿದ್ದಾರೆ. 3 ಮತ್ತು 4ರಲ್ಲಿ ಪರ್ಯಂಕೋಯಂ ಪರ್ಯಂಕೋಯಂ ಅಂತ ಶಬ್ದ ಹಾಗೇ ಪ್ರಾಸವಾಗಿ ಕೇಳಿಸ್ತಾ ಇದೆ. ಈ ಶ್ಲೋಕದಲ್ಲಿ ವರ್ಣನೆ ಮಾಡೋ ಪ್ರಸಂಗ ಏನು ಅಂದರೆ, ಈಗ ಮೊದಲಿಗೆ ಗರ್ಗಾಚಾರ್ಯರು ಕೃಷ್ಣನಿಗೆ ನಾಮಕರಣ ಮಾಡಿದರು ಅಂತೆಲ್ಲ ವಿಷಯಗಳು ಹಿಂದಿನ ಶ್ಲೋಕದಲ್ಲಿ ಬಂದಿತ್ತು. ಬಲರಾಮನ ಬಗ್ಗೆ ಹೇಳಲೇ ಇಲ್ವಲ್ಲ, ಬಲರಾಮನ ಉಲ್ಲೇಖವನ್ನು ಮಾಡಬೇಕಾಗಿತ್ತು. ಯಾಕೆಂದರೆ ಕೃಷ್ಣನ ಅಣ್ಣ ಬಲರಾಮ, ಅಣ್ಣನ ಬಗ್ಗೆ ಮೊದಲು ಹೇಳಬೇಕು, ತಮ್ಮನ ಬಗ್ಗೆ ಮೊದಲು ಹೇಳಬೇಕು, ದೊಡ್ಡವ್ರ ಬಗ್ಗೆ ಮೊದಲು ಮಾತಾಡಬೇಕು. ಆದ್ದರಿಂದ ಅಣ್ಣನಾದ ಬಲರಾಮನ ಬಗ್ಗೆ ವಿವರಣೆ ಮಾಡಿ ಆಮೇಲೆ ಕೃಷ್ಣನ ಬಗ್ಗೆ ಹೇಳೋದು ಸರಿ ಆಗ್ತಾಯಿತ್ತು. ಆದರೆ ಹಾಗೆ ಮಾಡಲಿಲ್ಲ. ಯಾಕೆ? ಬಲರಾಮ ಎಲ್ಲಿ, ಕೃಷ್ಣನಲ್ಲಿ? ಬಲರಾಮನ ಗುಣಗಳೆಷ್ಟು, ಕೃಷ್ಣನ ಗುಣ ಎಷ್ಟು? ವಿಚಾರಿಸಿದಾಗ, ಯೋಚನೆ ಮಾಡಿದಾಗ ಕೃಷ್ಣನ ವ್ಯಕ್ತಿತ್ವ ಮೊದಲನೇ ವ್ಯಕ್ತಿತ್ವ, ಅವನು ಸರ್ವೋತ್ತಮ. ಬಲರಾಮ ಅವನಿಗಿಂತ ತುಂಬ ಚಿಕ್ಕವನು. ಯಾಕೆ ಅಂದರೆ ಬಲರಾಮ ಯಾರು? ಶೇಷದೇವರೇ ಬಲರಾಮನಾಗಿ ಬಂದಿತ್ತು. ಶೇಷದೇವರೇನಾಗಿದ್ದಾರೆ? ಭಗವಂತನ ಆ ಕೃಷ್ಣನ ಹಾಸಿಗೆಯ ರೂಪದಲ್ಲಿದ್ದಾರೆ. ಪರ್ಯಂಕ ಅಂತ ಒಂದು ಶಬ್ದ ಬಂತು. ಪರ್ಯಂಕ ಅಂತಂದರೆ ಹಾಸಿಗೆ ಅಂತ ಅರ್ಥ. ಹಾಗಾದರೆ ದೇವರ ಹಾಸಿಗೆ ಶೇಷ, ಶೇಷದೇವರನ್ನು ಹಾಸಿಗೆ ಮಾಡಿಕೊಂಡು ಭಗವಂತ ಶಯನ ಮಾಡ್ತಾ ಇದ್ದಾನೆ. ಅಂಥ ಶೇಷದೇವರು ದೇವರಿಗಿಂತ ದೊಡ್ಡವನು ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲವೇ ಇಲ್ಲ. ತಸ್ಯ ಸಖಾ ಬಲನಾಮ. ಹಾಗಾದರೆ ಏನಾಯಿತು? ಕೃಷ್ಣನ ಅಣ್ಣ ಬಲರಾಮ ಅಂತ ಇದು ನಾಟಕ ಅಷ್ಟೇ. ನಾಟಕದಲ್ಲಿ ವೇಷ ತೊಟ್ಕೊಳ್ತಾರೆ. ನಾಟಕದಲ್ಲಿ ವೇಷ ತೊಡೋರು ಚಿಕ್ಕವರು, ದೊಡ್ಡವ್ರ ವೇಷ ತೊಟ್ಕೊಂಡು ದೊಡ್ಡವ್ರು ಚಿಕ್ಕ ವೇಷನೂ ತೊಡಬಹುದು. ಆ ಥರ ಇಲ್ಲಿ ಕೃಷ್ಣ ತಾನು ಶೇಷನ ತಮ್ಮನಾಗಿ ನಾಟಕ ಮಾಡ್ತಾ ಇದ್ದಾನೆ. ಅಲ್ಲಿ ಶೇಷದೇವರು ಕೃಷ್ಣನ ಅಣ್ಣನಾಗಿ ನಾಟಕ ಮಾಡ್ತಾ ಇದ್ದಾರೆ. ಆ ವೇಷವನ್ನು ತೊಟ್ಟಿದ್ದಾರೆ. ನಿಜವಾಗಿ ನೋಡಿದರೆ ಸ್ನೇಹಿತರ ಥರ ಇದರಂತೆ. ಅದು ಅಣ್ಣ ಅಲ್ಲ, ಅಣ್ಣನೇ ಸ್ನೇಹಿತನ ಥರ ಆಯಿತು. ಅದಕ್ಕೆ ಸಖ ಅಂತ ಕರೀತಾರೆ. ಆ ಕೃಷ್ಣನ ಸಖ ಯಾರು ಗೊತ್ತಾ? ಸ್ನೇಹಿತ ಬಲನಾಮ. ಬಲ ಅಂತ ಅವನ ಹೆಸರು. ಬಲ ಅಂತಂದರೆ ಯಾರು? ಬಲರಾಮ ಅಂತ ಅರ್ಥ. ನಾವು ಒಬ್ಬ ವ್ಯಕ್ತಿನ ಕೂಗಬೇಕಾದ್ರೆ ಇಡೀ ಹೆಸರೇನು ಹೇಳಲ್ಲ, ಎಲ್ಲ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡು ನಾವು ಹೆಸರನ್ನ ಕರಿತೀವಿ. ಬಲರಾಮ ಅಂತಿದ್ರೆ ರಾಮ ಅಂತ ಕರೆದು ಬಿಡೋದು, ಬಲ ಅಂತ ಕರೆಯೋದು, ಇದು ರೂಢಿಯಲ್ಲಿದೆ.
ಸತ್ಯಭಾಮ ಭಾಮ, ಭೀಮಸೇನ ಭೀಮ. ಇದು ಪುರಾಣದಲ್ಲಿ ಬರುವಂತಹ ಈ ಶಬ್ದಗಳನ್ನೆಲ್ಲ ಹೀಗೆ ಮಾಡ್ತೀವಿ. ಲೋಕದಲ್ಲೇ ನಮಗೆ ಗೊತ್ತಿದೆ. ನಾಗರಾಜ ಅಂತ ಕರಿಬೇಕಾದ್ರೆ ನಾಗ ಅಂತ ಒಬ್ಬರು ಕರೀತಾರೆ, ಇನ್ನೊಬ್ಬ ರಾಜ ಅಂತ ಕರೀತಾರೆ. ಹೀಗೆ ಒಂದು ಹೆಸರನ್ನು ಪೂರ್ಣ ಕರೆಯುವಂಥ ಪದ್ಧತಿ ಇಲ್ಲ, ಯಾವಾಗಲೂ ಹಾಗೆ ಕರಿಬೇಕು ಅಂತಿಲ್ಲ. ಅದೇ ಥರ ಬಲರಾಮ ಅಂತ ಕರಿಬೇಕು ಅಂತಿಲ್ಲ, ಬಲನಾಮ ಅಂತ ಹಾಕಿದ್ರಿಲ್ಲಿ. ಬಲರಾಮ ಬಲನಾಮ ಅಂತ ಕರಿಬಾರ್ದು ನಾವು, ಬಲ ಅಂತ ಇದೆ. ಆ ಬಲ ಅನ್ನೋ ಹೆಸರು ಎಲ್ಲಿದೆ? ಬಲರಾಮ ಅನ್ನೋ ಹೆಸರಿನಲ್ಲಿದೆ. ಹಾಗಾಗಿ ಬಲರಾಮ ಏನಿದ್ದಾನೆ ಅವನು ಜ್ಯೇಷ್ಠೋ ಭ್ರಾತ, ದೊಡ್ಡ ಅಣ್ಣ ಏನಿದ್ದಾನೆ ಕೃಷ್ಣನಿಗೆ, ನಿಜವಾಗಿ ಅವನು ಭಗವಂತನ ಅಣ್ಣ ಆಗಲಿಕ್ಕೆ ಸಾಧ್ಯ ಇಲ್ಲ, ಅವನಿಗಿಂತ ದೊಡ್ಡವನಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಯತ್ ನಿಜಾ ಬಲನಾಮ ಅಂತ ಒಂದು ಶಬ್ದ ಹಾಕಿದ್ದಾರೆ. ನಿಜಾ ಬಲನಾಮ ಅಂತಂದರೆ ಏನರ್ಥ? ಇಲ್ಲೊಂದು ಬಲನಾಮ ಅಂತ ಬಂತು, ಒಂದು ಬಲನಾಮ ಅನ್ನೋ ಶಬ್ದಕ್ಕೆ ಅರ್ಥ ಅಂತೂ ಹೇಳಾಯಿತು. ಈ ಶಬ್ದಕ್ಕೆ ಏನರ್ಥ ಅಂದರೆ ಬ ಮತ್ತು ಲ ಅಂತ ಬಂದಿದೆ. ಈ ಬ ಮತ್ತು ಲ ಅನ್ನೋನ್ನ ಬ ವ ಎರಡು ಒಂದೇ, ಅದಕ್ಕೆ ಎರಡು ಒಂದೇ ಅಕ್ಷರ ಅಂತ ಪರಿಗಣಿಸ್ತಾರೆ. ಬ ಜಾಗದಲ್ಲಿ ವ ಹಾಕ್ಕೊಳ್ಬೋದು, ವ ಜಾಗದಲ್ಲಿ ಬ ಹಾಕ್ಕೊಳ್ಬೋದು. ಉದಾಹರಣೆಗೆ ವೇದವ್ಯಾಸರು ಅಂತ ಕರೀತಾರೆ, ವೇದವ್ಯಾಸರು ಅಂತ ಕೆಲವು ಕಡೆ ಹೇಳ್ತಾರೆ. ಉತ್ತರ ಭಾರತದಲ್ಲೆಲ್ಲ ವೇದವ್ಯಾಸ ಅಂತ ಕರಿತಾ ಇರ್ತಾರೆ, ದಕ್ಷಿಣ ಭಾರತದವರು ವೇದವ್ಯಾಸ ಅಂತ ಕರೀತಾರೆ. ಯಾಕಿದು? ವೇದವ್ಯಾಸ ತಪ್ಪಿಲ್ಲ. ವ ಮತ್ತು ಬ ಇವುಗಳು ಒಂದೇ ಅಕ್ಷರದ ರೀತಿಯಲ್ಲಿ ಪರಿಗಣಿತ. ಒಂದೇ ಅಕ್ಷರದ ರೀತಿ ಅಂದರೆ ಎರಡು ಬೇರೆ ಬೇರೆ, ಆದರೆ ಇದನ್ನು ಯಾವ ಜಾಗದಲ್ಲಿ ಬಳಸಬೇಕೋ ಅದನ್ನು ಈ ಜಾಗದಲ್ಲಿ ಬಳಸ್ತಾರೆ ಅಂತ. ಈ ರೀತಿ ಇಲ್ಲಿ ವ ಅನ್ನೋದ್ರಿಂದ ಬ ಅಂತ ತಗೊಳ್ಳೋದು. ಹಾಗಾದರೆ ವ ಅನ್ನೋದ್ರಿಂದ ಬ ಅಂತ ತಗೊಂಡ್ರೆ ಏನಾಯಿತು? ನಿಜ ಬಲ ನಾಮ ಅಂತ ಇದರಲ್ಲಿ ನಿಜ ಬ ಬದಲು ಅಲ್ಲಿ ಹಾಕ್ಕೊಳ್ಳೋದು, ವ ಹಾಕ್ಕೊಳ್ಳೋದು. ಈಗ ಬ ಇರೋದ್ರಿಂದ ವ ಹಾಕ್ಕೊಳ್ಳೋದು, ಆಗ ನಿಜ ವ ಆಯಿತು. ಇನ್ನು ಲ ಮತ್ತು ನ ಇದೆ. ಬಲ ನಾಮ ಅನ್ನೋದು ನ ಮತ್ತು ನ ಅನ್ನೋದಕ್ಕೆ ಏನು ಮಾಡಬೇಕು ಅಂದರೆ ಆ ನ ಅನ್ನೋದಕ್ಕೆ ಣ ಹಾಕ್ಕೊಳ್ಳಿ, ಲ ಅನ್ನೋದಕ್ಕೆ ರ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ಇದನ್ನು ನಾವು ಹಿಂದೆ ಶ್ಲೋಕಗಳಲ್ಲೂ ಕೂಡ ನಾವು ಗಮನಿಸಿದ್ದೀವಿ. ಈ ರೀತಿ ಸಂಸ್ಕೃತದಲ್ಲೊಂದು ವೈವಿಧ್ಯ. ಆ ಅಕ್ಷರ ಇದ್ದಾಗ ಅಕ್ಷರದ ಜಾಗದಲ್ಲಿ ಇನ್ನೊಂದು ಅಕ್ಷರ ಹಾಕಿ ಅಲ್ಲಿ ಅರ್ಥವನ್ನು ಮಾಡಿಕೊಳ್ಳುವಂಥ ಕ್ರಮ ಇದೆ. ಹಾಗಾಗಿ ನಿಜಾಬಲನ ಅಂತಂದರೆ ನಿಜಾವರಣ ಅಂತ ಇಲ್ಲರ್ಥ. ಹಾಗಾದರೆ ನಿಜಾಬಲನಾಮ ಅಂತ ಏನಿದೆ, ನಿಜಾಬಲನ ಅಂತ ಒಂದು ಬಿಡಿಸ್ಕೊಳ್ಳೋದು, ಮಾ ಅಂತ ಇನ್ನೊಂದು, ನಾಮ ಅಂತ ಬಿಡಿಸ್ಕೊಳ್ಳೋದಲ್ಲ. ಇಲ್ಲಿ ನಿಜಾಬಲನ ಅನ್ನೋದನ್ನು ನಿಜಾವರಣ ಅಂತ ಮಾಡ್ಕೊಡೋದು. ಯಾಕೆ ಒಂದೊಂದು ಅಕ್ಷರನೂ ಚೇಂಜ್ ಆಗ್ತಾ ಹೋಗುತ್ತೆ. ಇನ್ನು ಮಾ ಅಂತ ಮುಂದಕ್ಕಿದೆ, ಅಂದರೆ ತನ್ನ ಆವರಣದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ ಅಂತ ಅರ್ಥ. ಯಾಕೆಂದರೆ ಭಗವಂತನಿಗೆ ಅನೇಕ ಆವರಣ ಇದೆ, ಅಂದರೆ ಭಗವಂತನ ಜೊತೆಗೆ ಕೂತಿರೋರು. ಲಕ್ಷ್ಮೀಧರಾಭ್ಯಾಂ ಆಶ್ಲಿಷ್ಟ ಸಮೂರ್ತಿಗಣ ಮಧ್ಯಗ. ನಾವೆಲ್ಲ ನಾರಾಯಣ ಅಷ್ಟಾಕ್ಷರ ಮಂತ್ರ ಜಪ ಮಾಡಬೇಕಾದ್ರೆ ಧ್ಯಾನ ಶ್ಲೋಕ ಹೇಳ್ತಾ ಇರ್ತೀವಿ, ಉದ್ಯದ್ಭಾಸ್ವತ್ ಸಮಾಭಾಸಃ ಅನ್ನುವ ಶ್ಲೋಕ. ಅಲ್ಲಿ ಬರ್ತಾ ಲಕ್ಷ್ಮೀದೇವಿ ಧರಾದೇವಿ ಇಬ್ಬರೂ ಕೂಡ ಭಗವಂತನನ್ನು ಆಲಿಂಗನ ಮಾಡ್ತಾ ಇದ್ದಾರೆ ಅಂತ ಬಂತು. ಭಗವಂತನ ಆವರಣ ಜೊತೆಗೆ ಸೇರ್ಕೊಂಡು ಬಿಟ್ಟಿದ್ದಾರೆ. ಆಮೇಲೆ ಮುಂದಿನ ಆಭರಣಗಳು ಒಬ್ಬೊಬ್ಬರು ದೇವತೆಗಳು ನಿಲ್ತಾ ಹೋಗ್ತಾರೆ ತಾರತಮ್ಯ ಕ್ರಮದಲ್ಲಿ. ಲಕ್ಷ್ಮೀದೇವಿನೇ ಭಗವಂತನ ಆವರಣಗಳಾಗಿದ್ದಾಳೆ, ಅಂದರೆ ಆಲಿಂಗನ ಮಾಡ್ಕೊಂಡು ಪಕ್ಕಕ್ಕೆ ಇದ್ದಾಳೆ, ಸೇವೆ ಮಾಡ್ತಾ ಇದ್ದಾಳೆ. ಇದು ಒಂದಾಯಿತು. ಇನ್ನು ಮೂಲರೂಪದ ಪೂರ್ವತನಃ ಬಲರಾಮನ ಮೂಲರೂಪ ಶೇಷ, ಅವನು ಪರ್ಯಂಕಃ ಹಾಸಿಗೆಯಾಗಿದ್ದಾನೆ. ಅಷ್ಟೇ ಅಲ್ಲ, ಅಜಸ ಪರ್ಯಂ ಕೋಯಂ, ಅಲ್ಲಿ ಕೊನೆ ಸಾಲಿನಲ್ಲಿ ಬರುವಂಥ ಪರ್ಯಂಕ ಅನ್ನೋ ಶಬ್ದ, ಪರ್ಯಂಕ ಅನ್ನೋ ಶಬ್ದ ಅಲ್ಲ ನಿಜ, ಅದನ್ನು ಬಿಡಿಸ್ಕೊಳ್ಬೇಕಂತೆ ನಿಜವಾಗಿ. ಏನು? ಅಜಸ ಪರ್ಯಂ ಅಂತ ಬಿಡಿಸ್ಕೊಳ್ಳೋದು, ಕೋಯಂ ಅಂತ ಮುಂದೆ. ಹಾಗಾದ್ರೆ ಪರ್ಯಂಕೋಯಂ, ಪರ್ಯಂ ಅಂತ ಅಲ್ಲಿಗೊಂದು, ಕೋಯಂ ಅಂತ ಕೋ ಅನ್ನೋದು ಮುಂದಕ್ಕೆ ಹೊರಟೋಗುತ್ತೆ ಶಬ್ದ. ಹೀಗೆ ಅಲ್ಲಿ ಅಜ ಸಪರ್ಯಂ ಅಂತ ಮಾಡಿದಾಗ, ಅಜ ಅಂದರೆ ಹುಟ್ಟಿಲ್ಲದೆ ಇರೋರು ಅಥವಾ ಪರಮಾತ್ಮನಿಂದ ಹುಟ್ಟಿದವರು. ಅವರು ಯಾರು? ಅಜ ಅಂದರೆ ಚತುರ್ಮುಖ ಬ್ರಹ್ಮದೇವರು. ಅವರು ಸಪರ್ಯ ಪೂಜೆ ಮಾಡ್ತಾ ಇದ್ದಾರೆ. ಹಾಗೆ ಈ ಶ್ಲೋಕದಲ್ಲಿ ಗಮನಿಸಿದಾಗ ಲಕ್ಷ್ಮೀದೇವಿ ಭಗವಂತನ ಆವರಣಗಳಾಗಿದ್ದಾಳೆ, ಮತ್ತು ಶೇಷದೇವರು ಭಗವಂತನ ಹಾಸಿಗೆಯಾಗಿದ್ದಾರೆ. ಇನ್ನು ಚತುರ್ಮುಖ ಬ್ರಹ್ಮದೇವರು ಸರ್ವದಾ ಭಗವಂತನ ಪೂಜೆ ಮಾಡ್ತಾ ಇದ್ದಾರೆ. ಇಂಥ ವಿಷ್ಣುವಿಗೆ ಈ ಬಲರಾಮ ಕೋಯಂ ಏನಾಗಬೇಕು? ಈ ಬಲರಾಮ ಅಂದ ಅಭಿಪ್ರಾಯ, ಇವನೇನು ಅಣ್ಣ ಆ ಕೃಷ್ಣನಿಗೆ? ಅವನು ಎಲ್ಲರಲ್ಲೂ ಇದ್ದು ಎಲ್ಲರನ್ನು ನಿಯಮನ ಮಾಡ್ತಾ ತನ್ನ ಹಾಸಿಗೆ ಮಾಡ್ಕೊಂಡಿದ್ದಾನೆ, ತನ್ನ ಸೇವಕಿಯರನ್ನಾಗಿ ಮಾಡ್ಕೊಂಡಿದ್ದಾನೆ. ಲಕ್ಷ್ಮೀನೇ ಸೇವಕಿ ಆ ಭಗವಂತನಿಗೆ. ಚತುರ್ಮುಖ ಬ್ರಹ್ಮದೇವರೇ
ಸೇವಕರಾಗಿದ್ದಾರೆ. ಇಂಥ ಆ ವಿಷ್ಣುವಿನ ಅವತಾರ ಶ್ರೀಕೃಷ್ಣ, ಆ ಕೃಷ್ಣನ ಅಣ್ಣ ಬಲರಾಮ ಅಂತ ಅಂದ್ಕೊಂಡು ಆ ಅಣ್ಣನಾಗಿ ಅವನಿಗಿಂತ ಶ್ರೇಷ್ಠ ಅಂತ ಯೋಚಿಸೋದು ಅದು ತಪ್ಪು ಅಂತ ಹೀಗೆ ಈ ಶ್ಲೋಕದಲ್ಲಿ ನಮಗೆ ತಾರತಮ್ಯವನ್ನು ತೋರಿಸ್ತಾ ಇದ್ದಾರೆ. ಮೊದಲು ಕೃಷ್ಣ, ಲಕ್ಷ್ಮಿ, ಬ್ರಹ್ಮಾದಿ ದೇವತೆಗಳು, ಆಮೇಲೆ ಶೇಷದೇವರು. ಆ ಶೇಷನೇ ಬಲರಾಮನಾಗಿ ಬಂದಿತ್ತು. ಹಾಗಾದ್ರೆ ಎಲ್ಲಿಯ ಬಲರಾಮ, ಎಲ್ಲಿಯ ದೇವರು, ಮಧ್ಯಕ್ಕೆ ಇಷ್ಟು ಜನ ಇದ್ದಾರೆ. ಹೀಗೆ ತಾರತಮ್ಯವನ್ನು ತಿಳಿಸುವಂತಹ ಈ ಶ್ಲೋಕ, ಆ ತಾರತಮ್ಯವನ್ನು ತಿಳಿಸ್ತಾ ನಮಗೆ ಕೃಷ್ಣನ ಸರ್ವೋತ್ತಮತ್ವವನ್ನು ಈ ಶ್ಲೋಕದಲ್ಲಿ ಸ್ಫುಟಪಡಿಸಿದ್ದಾರೆ. ಇನ್ನೊಂದು ಮಾತಿಲ್ಲಿ ವಿವರಣೆ ಮಾಡಿದ್ದಾರೆ ಟಿಪ್ಪಣಿಗಳಲ್ಲಿ. ಕೃಷ್ಣನ ಸ್ನೇಹಿತ ಬಲರಾಮ ಅಂತ. ಸ್ನೇಹಿತ ಆಗೋದು ಯಾವಾಗ? ನಮ್ಮ ಜೊತೆಗೇ ಒಬ್ಬ ಓದ್ತಾ ಇರ್ತಾನೆ, ನಮ್ಮ ಸಹಪಾಠಿ, ನನ್ನ ಜೊತೆಗೆ ಓದ್ದ ಒಂದಿಷ್ಟು ವರ್ಷ, ಅವನು ನನ್ನ ಸ್ನೇಹಿತ. ನನಗವನು ಸಮಾನನೇ, ವಯಸ್ಸಿನಲ್ಲಿ ಸಮಾನತೆ, ಮತ್ತು ಇನ್ನು ಬೇರೆ ಬೇರೆ ವಿಷಯದಲ್ಲೂ ನನ್ನ ವಿಷಯ ಜೊತೆಗೆ ಸಮಾನವಾಗಿದ್ದಾನೆ. ಅದನ್ನು ಸ್ನೇಹಿತ ಅಂತ ಕರೀತಾರೆ. ಇಲ್ಲಿ ಬಲರಾಮನಿಗೆ ಕೃಷ್ಣನ ಸ್ನೇಹಿತತನ ಅವನಲ್ಲಿದೆ ಅಂತ ಹೀಗೆ ಬಲರಾಮನ ಬಗ್ಗೆ ಹೇಳಿದರು. ಇದು ತಪ್ಪಲ್ವಾ? ಸ್ನೇಹಿತ ಅಂತಂದರೆ ಒಂದೇ ವಯಸ್ಸು ಅಂತ. ಇವ್ರ ವಯಸ್ಸಲ್ಲಿ ಭೇದ ಇದೆ. ದೊಡ್ಡವನು ಅಂತ ಹೇಳ್ತೀರಿ. ಮೊದಲು ಬಂದಿದ್ದು ಬಲರಾಮ, ಆಮೇಲೆ ಬಂದಿದ್ದು ಕೃಷ್ಣ. ಹಾಗಾಗಿ ಅಣ್ಣನ ಸ್ಥಾನವನ್ನು ಕೊಟ್ಟಾಗಿದೆ. ಮತ್ತು ಸ್ನೇಹಿತ ಆಗೋದು ಹೇಗೆ? ಒಂದು, ಇನ್ನು ಗುಣಗಳು ಸಮಾನವಾಗಿದೆಯಾ? ಇಲ್ಲ. ಕೃಷ್ಣನ ಗುಣಗಳೆಷ್ಟು? ಶೇಷದೇವರ ಗುಣ ಎಷ್ಟು? ಬಹಳ ಕಡಿಮೆ ಶೇಷದೇವರದು. ಹಾಗಾಗಿ ಸ್ನೇಹಿತ ಹೇಗೆ ಅಂತ ಬಂದಾಗ ತತ್ಪ್ರಿಯತ್ವಾತ್ ಅಂತ ಹೇಳ್ತಾರೆ. ಇಷ್ಟ, ಸ್ನೇಹಿತ ಅಂದರೆ ಬಹಳ ಇಷ್ಟನಾದವನನ್ನು ಸ್ನೇಹಿತ ಅಂತ ಕರೀತಾರೆ. ಹಾಗೆ ದೇವರಿಗೆ ಬಲರಾಮನನ್ನು ಕಂಡ್ರೆ ಇಷ್ಟ, ಹಾಗಾಗಿ ಅವನನ್ನು ಸ್ನೇಹಿತ ಅಂತ ಈ ಅರ್ಥದಲ್ಲಿ ಕರೆದಿದ್ದಾರೆ. ಮತ್ತು ಜ್ಯೇಷ್ಠ ಹೇಗೆ? ಹಾಗಾದರೆ ಅಣ್ಣ ಅಂತ ಕರೆದಿದ್ದು ಹೇಗೆ? ಅವನು ಜ್ಯೇಷ್ಠ, ಅವನಿಗಿಂತ ಉತ್ತಮ ಅಂದರೆ ಅದು ಅವತಾರ ಮಾಡಬೇಕಾದ್ರೆ ಮೊದಲಿಗೆ ಬಂದಲ್ಲ, ಅದಕ್ಕೋಸ್ಕರ ಜ್ಯೇಷ್ಠ ಅಷ್ಟೇ. ಗುಣ ಇರೋದು ಜಾಸ್ತಿ ಅವನಲ್ಲಿ ಅಂತ ಭಾವಿಸಬಾರ್ದು. ಆದ್ದರಿಂದ ಕೃಷ್ಣನ ಸ್ನೇಹಿ ಅಂತ ಅಂದರೆ ಸ್ನೇಹತನವನ್ನು ಪಡೆದಿರೋದು ಅಂದರೆ ಅವನಿಗೆ ಪ್ರೀತಿಪಾತ್ರ ಅಂತ ಇಷ್ಟೇ ಅರ್ಥ. ಅವನಿಗೆ ಸಹಾಯ ಮಾಡ್ತಾನೆ ಅಂತಲೂ ಕೂಡ ಅರ್ಥ ಅಲ್ಲ. ಸ್ನೇಹಿತನಾಗಿ ಸಹಾಯ ಮಾಡ್ತಾನೆ, ಯಾರು ಸಹಾಯ ಮಾಡ್ತಾರೋ ಅವರೆಲ್ಲ ಸ್ನೇಹಿತರು. ಆ ರೀತಿ ಕೃಷ್ಣನಿಗೆ ಸಹಾಯ ಮಾಡಿ ಅಲ್ಲಿ ಬಲರಾಮ ಸ್ನೇಹಿತನಾಗಿದ್ದಲ್ಲ. ಕೃಷ್ಣನಿಗೆ ತುಂಬ ಇಷ್ಟ ಬಲರಾಮನ ಕಂಡ್ರೆ, ಆದ್ದರಿಂದ ಅವನು ಸ್ನೇಹಿತನಾಗಿದ್ದು. ಹೀಗೆ ಈ ಶ್ಲೋಕದಲ್ಲಿ ಬರುವಂತಹ ಈ ವಿಷಯಗಳ ವಿವರಣೆಯನ್ನು ಟಿಪ್ಪಣಿಕಾರರು ಮಾಡಿ ಕೊಟ್ಟಿದ್ದಾರೆ. ಕೊನೆಗೆ ತಾತ್ಪರ್ಯ ನಿರ್ಣಯದ ಶ್ಲೋಕಗಳನ್ನು ಉಲ್ಲೇಖ ಮಾಡ್ತಾರೆ. ಯದಾ ಸಮಾಸದ್ವಿತಜೀ ಬಭೂವ ತದಾ ರೋಹಿಣ್ಯಾಂ ಬಲದೇವೋಭಿಜಾತಃ. ರೋಹಿಣಿಯಲ್ಲಿ ಬಲದೇವ ಬಂದ ಆಯಿತು. ಯದಾ ತ್ರಿಮಾಸಸ್ಸ ಬಭೂವ ದೇವಃ ತದಾ ವಿರಾಸೀತ್ ಪುರುಷೋತ್ತಮೋಜಃ. ಅಲ್ಲಿ ಪುರುಷೋತ್ತಮನಾದ ಕೃಷ್ಣ ಆಮೇಲೆ ಹೀಗೆ ಬಂದ ಈ ಮಾಸದಲ್ಲಿ ಅಂತ ಹೀಗೆ ಆ ಮಾಸಗಳ ವಿಂಗಡಣೆ ಮಾಡ್ತಾ 2 ತಿಂಗಳು 3 ತಿಂಗಳು ಅಂತ ಹೇಳಿ ಅಲ್ಲಿ ಸ್ಪಷ್ಟಪಡಿಸಿದ್ದೇನು, ಕೃಷ್ಣ ನಂತರ ಬಂದವನು, ಮೊದಲು ಬಲರಾಮ ಬಂದಿತ್ತು ಅಂತ. ಇಷ್ಟಾದರೂ ನಾವು ತಿಳ್ಕೊಳ್ಬೇಕಾಗಿದ್ದು ಕೃಷ್ಣನ ಅಣ್ಣ ಬಲರಾಮ ಅಂದ ಕೂಡಲೇ ಅವನು ದೊಡ್ಡವನು ಅಂತ ಭಾವಿಸೋಗಿಲ್ಲ. ಸರಿಯಾಗಿ ಆ ಕೃಷ್ಣನ ಬಗ್ಗೆ ತಿಳಿಯಬೇಕಾದ ಆ ಸರ್ವೋತ್ತಮತ್ವವನ್ನು ಈ ಶ್ಲೋಕದಲ್ಲಿ ಸ್ಫುಟಪಡಿಸಿದ್ದಾರೆ. ಈ ಶ್ಲೋಕದ ಪಾರಾಯಣದಿಂದ ನಾವು ಏನು ಫಲವನ್ನು ಪಡಿಬಹುದು ಅಂತ ಗಮನಿಸಿದಾಗ ಇಲ್ಲಿ ನೋಡಿ 4 ದೇವತೆಗಳ ಸ್ಮರಣೆ ಮಾಡಿದ್ದಾರೆ. ಬ್ರಹ್ಮಾದಿ ದೇವತೆಗಳು ಅಂತ ಅವರ ಗುಂಪನ್ನು ತಗೊಂಡಿದ್ದಾರೆ. ಅಲ್ಲಿ ಬ್ರಹ್ಮಾದಿ ಅಂತ ಸ್ಪಷ್ಟವಾಗಿ ಹೇಳಿಲ್ಲ, ಅಜ ಅಂತ ಬ್ರಹ್ಮದೇವರನ್ನು ಒಂದೇ ತಗೊಂಡಿದ್ದಾರೆ. ಬ್ರಹ್ಮದೇವರಿಗೆ, ಹಾಗೆ ಲಕ್ಷ್ಮೀದೇವಿಗೆ, ಶೇಷದೇವರಿಗೆ ಆರಾಧ್ಯ ಮೂರ್ತಿ ಯಾರು? ಅದು ಕೃಷ್ಣ ದೇವರು ಅಂತ ತೋರಿಸಿದ್ದಾರೆ. ಹಾಗಾದ್ರೆ 3 ದೇವತೆಗಳ ಆರಾಧ್ಯ ಮೂರ್ತಿಯಾಗಿ ಕೃಷ್ಣನನ್ನು ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಹಾಗಾದ್ರೆ ನಾವು ಈ 3 ದೇವರ ಅನುಗ್ರಹ ಪಡಿಬೇಕು ಅಂದರೆ ಅದೇ ಲಕ್ಷ್ಮಿಯ ಅನುಗ್ರಹ, ಮತ್ತು ಬ್ರಹ್ಮದೇವರ ಅನುಗ್ರಹ, ಹಾಗೆ ಶೇಷದೇವರ ಅನುಗ್ರಹ, 3 ಜನರ ಅನುಗ್ರಹವನ್ನು ವಿಶೇಷವಾಗಿ ಪಡಿಬೇಕು ಅಂದರೆ ಅವರೇನು ಮಾಡ್ತಾ ಇದ್ದಾರೆ ಅದನ್ನು ಗಮನಿಸಬೇಕು. ಅವರು ಕೃಷ್ಣನ ಪೂಜೆಯನ್ನು ಮಾಡ್ತಾ ಇದ್ದಾರೆ, ಹಾಸಿಗೆ ರೂಪದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಇನ್ನೊಬ್ಬರು ಸಾಕ್ಷಾತ್ತಾಗಿ ಪುಷ್ಪಾದಿಗಳಿಂದ ಪೂಜೆ ಮಾಡ್ತಾ ಇದ್ದಾರೆ, ಚತುರ್ಮುಖ ಬ್ರಹ್ಮದೇವರು. ಲಕ್ಷ್ಮಿ ಅಂತೂ ಬಿಡ್ತಾನೆ ಇಲ್ಲ, ಆಲಿಂಗನವನ್ನು ಮಾಡ್ಕೊಂಡಿದ್ದಾಳೆ. ಹೀಗೆ 3 ಜನ ದೇವರ ಹತ್ತಿರ ಇರೋರು. ಹಾಗಾಗಿ ನಾವು ಈ ಶ್ಲೋಕವನ್ನು ಪಾರಾಯಣ ಮಾಡ್ತಾ ಇದ್ದರೆ ನಮಗೂ ದೇವರ ಸೇವೆ ಮಾಡುವಂಥ ಭಾಗ್ಯ ಸಿಗತ್ತೆ. ಹಾಗಾದರೆ ದೇವರನ್ನು ಸೇವೆ ಮಾಡುವಂತಹ ಭಾಗ್ಯ ಪ್ರಾಪ್ತಿ ಏನಿದೆಯಲ್ಲ,
ಈ ಪ್ರಾಪ್ತಿ ಈ ಶ್ಲೋಕದ ಪಾರಾಯಣದಿಂದ ಆಗುತ್ತೆ. ನಮಗೂ ಅಂಥ ಸದವಕಾಶ ದೇವರು ಕೊಡ್ತಾನೆ ಯಾವುದಾರೊಂದು ರೂಪದಲ್ಲಿ. ಹೀಗೆ ಈ ಶ್ಲೋಕವನ್ನು ಪಾರಾಯಣ ಮಾಡಿ ಆ ದೇವರ ಸೇವಾ ಭಾಗ್ಯವನ್ನು ನಾವೂ ಕೂಡ ಪಡೆಯೋಣ ಅಂತ ಹೇಳ್ತಾ, ಇಂದಿನ ಈ ಜ್ಞಾನ ಸಂಚಿಕೆಯ ಪ್ರಾಯೋಜಕತ್ವವನ್ನು ವಹಿಸಿದ ಶ್ರೀ ರವಿಕುಮಾರ್ ಮತ್ತು ಕುಟುಂಬ, ಕೊಡಗೇಹಳ್ಳಿ, ಇವರ ಕುಟುಂಬಕ್ಕೆ, ಇವರಿಗೆ ವಿಶೇಷವಾಗಿ ಕೃಷ್ಣ ಪರಮಾತ್ಮನ ಈ ಎಲ್ಲ ದೇವತೆಗಳ ಅನುಗ್ರಹ ಆಗಲಿ, ಅವರ ಮನೆಯಲ್ಲಿ ಶ್ರೇಯಸ್ಸು ಅಭಿವೃದ್ಧಿಯಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ಉಪನ್ಯಾಸವನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.